ನಮಸ್ಕಾರ. 2026ರ ಬಜೆಟ್ ಫೈನಾನ್ಷಿಯಲ್ ಮಾರ್ಕೆಟ್ನಲ್ಲಿ ಕೆಲವು ದೊಡ್ಡ ಬದಲಾವಣೆಗಳನ್ನು ತಂದಿದೆ. ಹಾಗಾದ್ರೆ ಈ ಹೊಸ ಬದಲಾವಣೆಗಳು ಇನ್ವೆಸ್ಟ್ಮೆಂಟ್ಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದು? ಬನ್ನಿ, ಈ ಪ್ರಮುಖ ಘೋಷಣೆಗಳನ್ನು ಒಂದೊಂದಾಗಿ ಡೀಟೇಲ್ ಆಗಿ ನೋಡೋಣ. ಮೊದಲನೇದಾಗಿ, ಈ ಬಜೆಟ್ನ ಒಟ್ಟಾರೆ ಚಿತ್ರಣವನ್ನ ಒಂದೇ ಲೈನಲ್ಲಿ ಹೇಳೋದಾದ್ರೆ, ಹೂಡಿಕೆದಾರರಿಗೆ ಅಂತಹ ದೊಡ್ಡ ರಿಲೀಫ್ ಏನೂ ಇಲ್ಲ. ಬದಲಾಗಿ ಮಾರ್ಕೆಟ್ ಟ್ಯಾಕ್ಸ್ಗಳನ್ನು ಜಾಸ್ತಿ ಮಾಡೋ ಕಡೆಗೆ ಬಜೆಟ್ ವಾಲಿದೆ. ಅಂದ್ರೆ ಟ್ರೇಡರ್ಗಳಿಗೆ ಟ್ರೇಡಿಂಗ್ ಮಾಡೋದು ಇನ್ಮುಂದೆ ಸ್ವಲ್ಪ ಕಾಸ್ಟ್ಲಿ ಆಗತ್ತೆ. ಇದರ ಬಗ್ಗೆ ಇನ್ನಷ್ಟು ತಿಳಿಯೋಣ. ಹಾಗಾದ್ರೆ ಮೊದಲನೇದಾಗಿ ಬದಲಾಗಿರೋದೇನು? ಅದುವೇ ಟ್ರೇಡಿಂಗ್ನ ವೆಚ್ಚ. ನೋಡಿ, ಷೇರುಗಳನ್ನು ಕೊಂಡಾಗ ಅಥವಾ ಮಾರಿದಾಗ ನಾವು ಸೆಕ್ಯೂರಿಟೀಸ್ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಅಂದ್ರೆ STT ಅಂತ ಕಟ್ತೀವಲ್ವಾ, ಅದನ್ನ ಜಾಸ್ತಿ ಮಾಡಿದ್ದಾರೆ. ಇದು ನೇರವಾಗಿ ನಮ್ಮ ಟ್ರೇಡಿಂಗ್ ಖರ್ಚನ್ನ ಹೆಚ್ಚಿಸುತ್ತೆ. ಎಷ್ಟಾಗಿದೆ ಅಂತ ನೋಡೋದಾದ್ರೆ, ಫ್ಯೂಚರ್ಸ್ ಕಾಂಟ್ರಾಕ್ಟ್ಸ್ ಮೇಲೆ ಇದ್ದ STT 0.02% ಇಂದ 0.05%ಗೆ ಜಂಪ್ ಆಗಿದೆ. ಅದೇ ರೀತಿ ಆಪ್ಷನ್ಸ್ ಕಾಂಟ್ರಾಕ್ಟ್ಸ್ ಮೇಲಿನ ಟ್ಯಾಕ್ಸ್ 0.10% ಇಂದ 0.15%ಗೆ ಏರಿದೆ. ಈ ನಂಬರ್ಸ್ ಚಿಕ್ಕದು ಅಂತ ಅನ್ಸಿದ್ರೂ ಫುಲ್ ಟೈಮ್ ಟ್ರೇಡರ್ಗಳ ಪ್ರಾಫಿಟ್ ಮೇಲೆ ಇದು ಖಂಡಿತ ಪರಿಣಾಮ ಬೀರುತ್ತೆ. ಇಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ, ಆಪ್ಷನ್ಸ್ ಪ್ರೀಮಿಯಂ ಮೇಲೆ ಬರೋಬ್ಬರಿ 0.05% ಪಾಯಿಂಟ್ಸ್ನಷ್ಟು STT ಜಾಸ್ತಿ ಆಗಿದೆ. ಇದು ನೋಡೋಕೆ ಸಣ್ಣ ನಂಬರ್ ಆದರೂ ಹೆವಿ ವಾಲ್ಯೂಮ್ನಲ್ಲಿ ಟ್ರೇಡ್ ಮಾಡೋರಿಗೆ ಅಥವಾ ಡೈಲಿ ಟ್ರೇಡರ್ಸ್ಗಳಿಗೆ ಇದರ ಎಫೆಕ್ಟ್ ತುಂಬಾ ದೊಡ್ಡದಾಗಿರುತ್ತೆ. ಸರಿ, STT ಕಥೆ ಆಯಿತು. ಈಗ ಮುಂದಿನ ದೊಡ್ಡ ಬದಲಾವಣೆ ಕಡೆ ನೋಡೋಣ. ಅದು ಶೇರ್ ಬೈಬ್ಯಾಕ್ ಬಗ್ಗೆ. ಕಂಪನಿಗಳು ಶೇರ್ ಹೋಲ್ಡರ್ಸ್ಗೆ ಪ್ರಾಫಿಟ್ ವಾಪಸ್ ಕೊಡೋಕೆ ಬಳಸೋ ಈ ಮೆಥಡ್ಗೂ ಈಗ ಹೊಸ ಟ್ಯಾಕ್ಸ್ ರೂಲ್ಸ್ ಬಂದಿದೆ. ಓಕೆ, ಈ ಹೊಸ ಟ್ಯಾಕ್ಸ್ ರೂಲ್ಸ್ ಬಗ್ಗೆ ಮಾತಾಡೋ ಮುಂಚೆ ಶೇರ್ ಬೈಬ್ಯಾಕ್ ಅಂದ್ರೆ ಏನು ಅಂತ ಸಿಂಪಲ್ ಆಗಿ ಅರ್ಥ ಮಾಡ್ಕೊಂಡ್ಬಿಡೋಣ. ಒಂದು ಕಂಪನಿ ತಾನೇ ಮಾರ್ಕೆಟ್ನಿಂದ ತನ್ನ ಷೇರುಗಳನ್ನ ವಾಪಸ್ ಖರೀದಿ ಮಾಡಿದ್ರೆ ಅದನ್ನೇ ಶೇರ್ ಬೈಬ್ಯಾಕ್ ಅಂತ ಕರೆಯೋದು ಅಷ್ಟೇ. ಹಾಗಾದ್ರೆ ಹೊಸ ರೂಲ್ಸ್ ಏನ್ ಹೇಳುತ್ತೆ ನೋಡಿ. ಮೊದಲನೇದಾಗಿ, ಇನ್ಮುಂದೆ ಬೈಬ್ಯಾಕ್ಗಳನ್ನ ಎಲ್ಲಾ ಶೇರ್ ಹೋಲ್ಡರ್ಸ್ಗೆ ಕ್ಯಾಪಿಟಲ್ ಗೇನ್ಸ್ ಅಂತಾನೆ ಟ್ರೀಟ್ ಮಾಡಿ ಟ್ಯಾಕ್ಸ್ ಹಾಕ್ತಾರೆ. ಅಷ್ಟೇ ಅಲ್ಲ, ಇನ್ನೊಂದು ದೊಡ್ಡ ಟ್ವಿಸ್ಟ್ ಇದೆ. ಕಂಪನಿಯ ಪ್ರಮೋಟರ್ಸ್ ಇದ್ರೆ ಅವರು ಬೈಬ್ಯಾಕ್ ಅಲ್ಲಿ ತಮ್ಮ ಶೇರ್ಗಳ ಮೇಲೆ ಇನ್ನೊಂದು ಎಕ್ಸ್ಟ್ರಾ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಇದು ನಿಜವಾಗ್ಲೂ ದೊಡ್ಡ ಚೇಂಜ್. ಇಲ್ಲಿವರೆಗೂ ಬರೀ ಟ್ಯಾಕ್ಸ್ ಜಾಸ್ತಿ ಆಗಿರೋದ್ರ ಬಗ್ಗೆನೇ ಮಾತಾಡಿದ್ವಿ ಅಲ್ವಾ. ಆದ್ರೆ ಈ ಬಜೆಟ್ನಲ್ಲಿ ಕೆಲವು ಪಾಸಿಟಿವ್ ಪಾಯಿಂಟ್ಸ್ ಕೂಡ ಇದೆ, ಸ್ಪೆಷಲ್ ಆಗಿ ದೊಡ್ಡ ದೊಡ್ಡ ಕಂಪನಿಗಳಿಗೆ. ಅದೇನಪ್ಪಾ ಅಂದ್ರೆ ಮಿನಿಮಮ್ ಆಲ್ಟರ್ನೇಟ್ ಟ್ಯಾಕ್ಸ್ ಅಥವಾ MAT ನಲ್ಲಿ ಕೊಟ್ಟಿರೋ ರಿಲೀಫ್. ನೋಡಿ, MAT ರೇಟ್ ಅನ್ನ 15% ಇಂದ 14%ಗೆ ಇಳಿಸಿದ್ದಾರೆ. ಬರೀ 1% ತಾನೆ ಅಂತ ಅನ್ಸ್ಬೋದು. ಆದ್ರೆ ಝೀರೋ ಟ್ಯಾಕ್ಸ್ ಕಟ್ಟೋ ದೊಡ್ಡ ಕಂಪನಿಗಳಿಗೆ ಇದು ಸಣ್ಣದೇನಲ್ಲ, ತುಂಬಾನೇ ದೊಡ್ಡ ರಿಲೀಫ್ ಕೊಡುತ್ತೆ. ಅಷ್ಟೇ ಅಲ್ಲ, MAT ವಿಷಯದಲ್ಲಿ ಇನ್ನೊಂದು ಗುಡ್ ನ್ಯೂಸ್ ಇದೆ. ಕಂಪನಿಗಳಿಗೆ MAT ಕ್ರೆಡಿಟ್ ಅಂತ ಇರುತ್ತೆ. ಅದನ್ನ ಮುಂದಿನ ವರ್ಷದ ಟ್ಯಾಕ್ಸ್ ಜೊತೆ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಈಗ ಮಾರ್ಚ್ 30ರ ತನಕ ಟೈಮ್ ಕೊಟ್ಟಿದ್ದಾರೆ. ಅಂದ್ರೆ ಕಂಪನಿಗಳಿಗೆ ಟ್ಯಾಕ್ಸ್ ಪ್ಲಾನ್ ಮಾಡ್ಕೊಳ್ಳೋಕೆ ಇನ್ನೂ ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಸಿಕ್ಕಾಗಾಯ್ತು. ಸರಿ, ಈಗ ನಮ್ಮ ಈ ಚರ್ಚೆಯ ಕೊನೆಯ ಭಾಗಕ್ಕೆ ಬಂದಿದ್ದೀವಿ. ಇದು ಟ್ರೇಡ್ ಅಂಡ್ ಕಾಮರ್ಸ್ಗೆ ಸಂಬಂಧಿಸಿದ್ದು. ಕಸ್ಟಮ್ಸ್ ಮತ್ತು ಡ್ಯೂಟೀಸ್ ಅಲ್ಲಿ ಕೆಲವು ಚೇಂಜಸ್ ಮಾಡಿದ್ದಾರೆ. ಅದು ಇಂಪೋರ್ಟ್ ಎಕ್ಸ್ಪೋರ್ಟ್ ಮೇಲೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತ ನೋಡೋಣ ಬನ್ನಿ. ಇಲ್ಲಿ 2 ಮುಖ್ಯ ಪಾಯಿಂಟ್ಸ್ ಇದೆ. ಮೊದಲನೇದು, ಮೇಕ್ ಇನ್ ಇಂಡಿಯಾಗೆ ಸಪೋರ್ಟ್ ಮಾಡೋಕೆ ಇಂಡಿಯಾದಲ್ಲೇ ತಯಾರಾಗೋ ಕೆಲ ವಸ್ತುಗಳ ಮೇಲೆ ಇದ್ದ ಕಸ್ಟಮ್ಸ್ ಎಕ್ಸೆಂಪ್ಷನ್ ಅನ್ನ ಈಗ ತೆಗೆದು ಹಾಕಿದ್ದಾರೆ. ಇನ್ನು ಎರಡನೇದು, ಸೀ ಫುಡ್ ಪ್ರಾಸೆಸಿಂಗ್ ಇಂಡಸ್ಟ್ರಿಗೆ ಹೆಲ್ಪ್ ಮಾಡೋಕೆ ಡ್ಯೂಟಿ ಫ್ರೀ ಇಂಪೋರ್ಟ್ ಲಿಮಿಟ್ ಅನ್ನ ವ್ಯಾಲ್ಯೂನ 3%ಗೆ ಏರಿಸಿದ್ದಾರೆ. ಸೊ ನಾವು ಇಲ್ಲಿವರೆಗೂ ಮಾತಾಡಿದ್ದ ಎಲ್ಲ ಪಾಯಿಂಟ್ಸ್ನ ಒಂದ್ಸಲ ಸಮ್ಮರೈಸ್ ಮಾಡೋಣ. 2026ರ ಈ ಫೈನಾನ್ಷಿಯಲ್ ಚೇಂಜಸ್ನ ಒಂದು ಸಾರಾಂಶ ಇಲ್ಲಿದೆ. ಮಾರ್ಕೆಟ್ ಮತ್ತೆ ಕಾರ್ಪೊರೇಟ್ ಸೆಕ್ಟರ್ ಮೇಲೆ ಇದರ ಒಟ್ಟಾರೆ ಇಂಪ್ಯಾಕ್ಟ್ ಏನಾಗ್ಬೋದು ಅನ್ನೋದನ್ನ ನೋಡೋಣ. ಈ ಟೇಬಲ್ ಎಲ್ಲವನ್ನು ಒಂದೇ ಕಡೆ ತೋರಿಸುತ್ತೆ. ನೋಡಿ, ಒಂದು ಕಡೆ ಫ್ಯೂಚರ್ಸ್ ಮತ್ತು ಆಪ್ಷನ್ಸ್ ಮೇಲಿನ STT ಜಾಸ್ತಿ ಆಗಿದೆ. ಶೇರ್ ಬೈಬ್ಯಾಕ್ಗೂ ಹೊಸ ಟ್ಯಾಕ್ಸ್ ಬಂದಿದೆ, ಅಂದ್ರೆ ಮಾರ್ಕೆಟ್ ಟ್ಯಾಕ್ಸ್ ಜಾಸ್ತಿ ಆಗಿದೆ. ಇನ್ನೊಂದು ಕಡೆ MAT ರೇಟ್ ಕಮ್ಮಿ ಮಾಡಿ ಕಾರ್ಪೊರೇಟ್ ಸೆಕ್ಟರ್ಗೆ ಸ್ವಲ್ಪ ರಿಲೀಫ್ ಕೊಟ್ಟಿದ್ದಾರೆ. ಜೊತೆಗೆ ಟ್ರೇಡ್ ಪಾಲಿಸಿಯಲ್ಲೂ ಒಂದೆರಡು ಸ್ಪೆಸಿಫಿಕ್ ಚೇಂಜಸ್ ಮಾಡಿದ್ದಾರೆ. ಹಾಗಾದ್ರೆ ಕೊನೆಗೆ ಉಳಿಯೋ ಪ್ರಶ್ನೆ ಏನು? ಟ್ರೇಡರ್ಸ್ಗಳಿಗೆ ಖರ್ಚು ಜಾಸ್ತಿ, ಆದ್ರೆ ಕಾರ್ಪೊರೇಷನ್ಸ್ಗಳಿಗೆ ಸ್ವಲ್ಪ ರಿಲೀಫ್. ಹಾಗಿದ್ರೆ ಇದು ಇನ್ವೆಸ್ಟರ್ಸ್ ಆಟದ ನಿಯಮಗಳನ್ನೇ ಬದಲಾಯಿಸೋ ಹೊಸ ಅಧ್ಯಾಯಕ್ಕೆ ನಾಂದಿ ಆಡ್ತಿದ್ಯಾ? ಈ ಬದಲಾವಣೆಗಳ ಲಾಂಗ್ ಟರ್ಮ್ ಎಫೆಕ್ಟ್ ಏನಾಗಿರ್ಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕಾದ ಸಮಯವಿದು.